ಅಂದರೆ ಈ ಕಾರ್ನ ಅಪ್ಪನ ಕೊಡಬೇಕಿತ್ತು. ಸೊ ಹಾಗಾಗಿ ಅಪ್ಪನ ಕಾರ್ ಕೊಡೋಣ ಅಂತ ತಗೊಂಡು ನಾವು ಹೋದ್ವಿ. ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು, ಎಲ್ಲ ತುಂಬಾನೇ ಸತ್ತೆ ಉಳ್ಕೊಬಿಟ್ಟಿತ್ತಂತೆ. ಮತ್ತೆ ಪೇಂಟ್ ಎಲ್ಲ ಮಾಡಿಸ್ಬೇಕಿತ್ತು, ಅದನ್ನು ಫೋನಲ್ಲಿ ಬ್ಯುಸಿ ಆಗಿದ್ರು. ಏನಾದ್ರು ಸಣ್ಣ ಪುಟ್ಟ ಸಾಮಾನು ಬೇಕು ಅಂತ ಅಂದ್ರೆ ಸ್ವಲ್ಪ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರು. ಹಾಗೆ ಅದೇನಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ ನಮಗೆ. ಸೊ ಹಂಗಾಗಿ ಅವ್ರನ್ನ ಮೇಂಟೈನ್ ಮಾಡೋದೇ ನಮ್ಗೊಂದು ದೊಡ್ಡ ಟಾಸ್ಕು ಸಂಡೇ ಸ್ಯಾಟರ್ಡೆ. ಅದಕ್ಕೆ ಮನೆಗೆ ಹೊರಟ್ಬಿಡೋಣ ಅಂತ ಹೇಳಿ ಹೊರಟ್ವಿ ನಾವು. ಇನ್ನು ಅಲ್ಲಿ ಆ ಥರ ಹಠ ಮಾಡಿ ಅವಳು ಏನು ಬೇಕೋ ಅದನ್ನ ಕೊಡಿಸ್ಕೋಬೇಕು, ಅಷ್ಟು ಇದು. ಲಾಲಿಪಾಪ್ ಕೊಡ್ಸೋದ್ರಿಂದ ಏನಂತಲ್ಲ, ಬಟ್ ಅವಳಿಗೆ ಆಗೋದಿಲ್ಲ, ಅದು ಏನಕ್ಕೂ ಗೊತ್ತಿಲ್ಲ. ಬಂದೇ ಬಿಟ್ರು ಅವರು ಎಲ್ಲ ಕೆಲಸ. ರೋಡ್ ಅದೇ ಇದು ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಅಪರೂಪಕ್ಕೆ ಬರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಫೋಟೋ ತೆಗಿಬೇಕಂತ ನಮ್ಮ ಮನೆಯವ್ರನ್ನೇ ತೆಗಿತೀನಿ. ಬಂದ್ಬಿಟ್ವಿ. ಇನ್ನ ಎಲ್ರು ನೋಡಿ ಒಂದೇ ಕಾರಲ್ಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದೀವಿ. ನನ್ನ ಮಗಳು ಮೂವಿ ಎಲ್ಲ ಮುಗಿಸ್ಕೊಂಡು ಪರವಾಗಿಲ್ಲ ಒನ್ ಟೈಮ್ ನೋಡ್ಬೋದು ಅನ್ನಿಸ್ತು ಮೂವಿನ. ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಇನ್ನ ಮಂಡ್ಯಕ್ಕೆ ಹೊರಟ್ವಿ. ಇದೇ ನಮ್ದು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಬ್ಲಾಗ್ ಆಗಿರುತ್ತೆ, ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ನಾವೆಲ್ಲರೂ ಇವತ್ತು ಬೆಳಗ್ಗೆನೆ ಹೊರಟಿದ್ದು ನಮ್ಮ ಊರಿಗೆ. ಯಾವ ಊರು ಅಂತ ಅಂದರೆ ನಾಗಮಂಗಲ ಬೆಳ್ಳೂರು ಕ್ರಾಸ್ಗೆ ಹೊರಟ್ವಿ. ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬೆಳಿಗ್ಗೆನೆ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡಿಸೋದಕ್ಕೆ ಅವರು ಎಸ್ ಕ್ರಾಸ್ ತೊಗೊಂಡು ಬೆಳಿಗ್ಗೆನೆ ಹೊರಟಿದ್ರು. ನಾವು ಜೆನ್ ಕಾರ್ ತೊಗೊಂಡು ಸ್ವಲ್ಪ ಲೇಟಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಹೊರಟ್ವಿ. ಏನಕ್ಕೆ ಅಂತಂದರೆ ಈ ಕಾರ್ನ ಅಪ್ಪನ ಕೊಡಬೇಕಿತ್ತು. ಸೊ ಹಾಗಾಗಿ ಅಪ್ಪನ ಕಾರ್ ಕೊಡೋಣ ಅಂತ ತಗೊಂಡು ನಾವು ಹೋದ್ವಿ. ಮತ್ತೆ ಅಲ್ಲೇ ಹೋಗಿ ಬರೋಣ, ಸಂಡೇ ಇರೋದ್ರಿಂದ ನಾವು ಒಂದು ರೌಂಡ್ ಹಾಕೊಂಡು ಬರೋಣ, ಊರಿಗೆಲ್ಲ ಹೋಗಿ ಬರೋಣ ಅಂತ ಹೊರಟ್ವಿ. ಇನ್ನು ನಮ್ಮ ಮಕ್ಕಳು ಹೋಗ್ತಾ ಹೋಗ್ತಾ ಮಲ್ಕೊಬಿಟ್ರು. ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಮಲಗಿದ್ದಾಗ. ಅದೇ ಎಚ್ಚರ ಇದ್ದಾಗ ಹಾಕೊಂಡು ಕೆಚ್ಚಬೇಕು ಅನ್ಸುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಹಠ ಮಾಡ್ತಾಳೆ, ಅದಕ್ಕೆ ಅಷ್ಟು ಕೋಪ ಬರುತ್ತೆ ಅವಳ ಮೇಲೆ. ಪಾಪ ಮುದ್ದಾಗಿ ಮಲಗಿರೋದು ನೋಡಿದ್ರೆ ಖುಷಿಯಾಗುತ್ತೆ, ಪಾಪ ಚಿಕ್ಕ ಮಗು ಅಂತ. ಇನ್ನು ಬೆಳಿಗ್ಗೆನೆ ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ವಿ ಟಿಫನ್ಗೆ. ಅದನ್ನು ತಿನ್ಕೊಂಡು ನಾವು ಹೊರಟ್ವಿ. ಹಸ್ಬೆಂಡ್ ಬೆಳಿಗ್ಗೆ ಬೇಗನೆ ಹೊರಟಿದ್ದು, ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಬೇಗ ಹೊರಟ್ಬಿಟ್ಟು. ಇನ್ನು ನಾವೆಲ್ಲರೂ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮನೇಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿದಿದ್ದು ಲೇಟು ಬಂದ್ವಿ. ಇದೇ ನಮ್ಮ ಬೆಳ್ಳೂರು ಕ್ರಾಸ್, ಇಲ್ಲೇ ನಮ್ಮದು ಬಿಲ್ಡಿಂಗ್ ಇರುವಂಥದ್ದು. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು, ಹಾಗಾಗಿ ಅಪ್ಪ ಊರಿಂದ ಜನ ಕರ್ಕೊಂಡು ಬಂದಿದ್ದು. ಅದು ಕ್ಲೀನ್ ಮಾಡಿಸೋದಕ್ಕೆ ಅಂತಲೇ ಇವ್ರು ಬೆಳಿಗ್ಗೆ ಬೇಗನೆ ಬಂದಿದ್ರು. ಇನ್ನು ನಾವು ಅಲ್ಲಿಗೆ ಹೋದ್ವಿ. ನಾವು ಹೋಗೋಷ್ಟ್ರೊಳಗಡೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರು. ಎಲ್ಲ ತುಂಬಾ ಸತ್ತೆ ಉಳ್ಕೊಬಿಟ್ಟಿತ್ತಂತೆ. ಮತ್ತು ಪೇಂಟ್ ಎಲ್ಲ ಮಾಡಿಸ್ಬೇಕಿತ್ತು, ಅದನ್ನು ಕೂಡ ಮಾಡಿಸಿದ್ರು. ಅದಾಗಲೇ ಮುಗ್ದೋಗಿತ್ತು ಕೆಲಸ ನಾವು ಹೋಗೋಷ್ಟರಲ್ಲಿ. ಇನ್ನು ಅದಕ್ಕೆಲ್ಲ ಕಳೆನಾಶಕ ಏನೋ ಔಷಧಿ ಏನೋ ಹಾಕ್ತಾಯಿದ್ರು. ಅದನ್ನು ಹಾಕೋ ಟೈಮ್ಗೆ ನಾವು ಹೋದ್ವಿ. ಇನ್ನು ಆಲ್ರೆಡಿ ಕೆಲಸ ಎಲ್ಲ ಮುಗಿಸಿದ್ರು ಅಲ್ಲಿ. ಇನ್ನು ಮೇಲೆಲ್ಲ ತುಂಬಾ ಗಲೀಜಾಗಿದೆ, ಹಾಳಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಮೇಲೆ ನೋಡ್ಕೊಂಡು ಬರೋಣ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಹೋದೆ. ಬಟ್ ಮೇಲೆಲ್ಲ ತುಂಬಾ ಗಲೀಜು ಮಾಡಿಟ್ಬಿಟ್ಟಿದ್ರು. ಏನಕ್ಕಂತಂದರೆ ಕಸ ಎಲ್ಲ ಅಲ್ಲಲ್ಲೇ ಹಾಕೋದು. ಏನಕ್ಕಂದ್ರೆ ಅಲ್ಲಿ ಯಾರು ಹೋಗಲ್ಲ, ಯಾರು ನೋಡಲ್ಲ, ಜಾಸ್ತಿ ಹೋಗಿ ಕೇಳಲ್ಲ ಏನು ಇತ್ತ ಅಂತ. ಹಾಗಾಗಿ ಅವ್ರದ್ದೇ ಎಲ್ಲ ಆಗಿಬಿಟ್ಟಿದೆ, ಅಷ್ಟು ಗಲೀಜು ಮಾಡಿ ಇಟ್ಕೊಂಡಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿದೆ ಅಪ್ಪನಿಗೆ. ಅಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅಪ್ಪ, ಮೇಲೂ ಕೂಡ ಹಾಳಾಗಿದೆ ಅಂತ ಹೇಳಿದೆ. ಇನ್ನು ಅಲ್ಲಿ ವಾಟರ್ ಬಾಟ್ಲಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಾಕಿದ್ರು. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳಿ ಹಾಗೆ ಮೇಲೆ ಬಂದೆ. ಇದೊಂದು ರೂಮ್ ಇತ್ತು, ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಇನ್ನು ಅಲ್ಲೆಲ್ಲ ನೋಡ್ಕೊಂಡು ಕೆಳಗಡೆ ಇಳಿದೆ. ಇನ್ನು ಇಲ್ಲೆಲ್ಲ ಕೆಲಸ ಮುಗ್ದಿತ್ತು ಆಲ್ರೆಡಿ. ಮತ್ತು ಇವ್ರು ಸ್ವಲ್ಪ ಫೋನಲ್ಲಿ ಬ್ಯುಸಿ ಆಗಿದ್ರು. ಏನಾದರೂ ಸಣ್ಣ ಪುಟ್ಟ ಸಾಮಾನು ಬೇಕು ಅಂತ ಅಂದರೆ ಇವ್ರು ಸ್ವಲ್ಪ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರು. ಹಾಗೆ ಅದಕ್ಕೆ ಮುಗಿಸ್ಕೊಳ್ಳಿ ಅವ್ರ ಕೆಲಸನ. ನಾನು ಅಲ್ಲಿ ಪಕ್ಕದಲ್ಲೇ ಊರಿರೋದ್ರಿಂದ
ಅಲ್ಲಿಗೆ ಹೋಗಿರ್ತೀವಿ ಬನ್ನಿ ಅಂತ ಹೇಳಿ ಮತ್ತೆ ಅಲ್ಲಿಗೆ ಹೊರಟ್ಬಿಡಿ ಅಂತ ಹೇಳಿದ್ರು ಅವರು ಕೂಡ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹಪ್ಪಂಗೆ ಹೊರಡ್ತೀವಿಯಪ್ಪ ಅಂತ ಹೇಳೋಣ ಅಂತ ಹೋದೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇವರು ಕೂರು ನೋಡೋಣ ಸ್ವಲ್ಪ ಹೊತ್ತಾದರೆ ಮಕ್ಕಳು ಹಠ ಮಾಡಿಲ್ಲ ಅಂದರೆ ಕೂತ್ಕೊ ಅಂತ ಹೇಳಿದ್ರು. ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತಿಗೇನೆ ಮತ್ತೆ ಮಕ್ಕಳು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ನಂಗೆ ಅದು ಬೇಕು ಇದು ಬೇಕು ಅಂತ. ಅವ್ರದ್ದು ಮಾಮೂಲಿ ಇದ್ದಿದ್ದೆ, ಅವ್ರ ಅಪ್ಪ ಎಲ್ಲ ಸ್ವಲ್ಪ ಎರ್ಡ್ಕೊಂಡ್ ಬಂದ್ಬಿಡುತ್ತೆ ಇಬ್ರಿಗೂ. ಹಾಗಾಗಿ ನಾನೇನು ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಅವ್ರದ್ದೇನು ಅಷ್ಟೇನಲ್ಲ, ಮಾಮೂಲಿ ಆಗೋಗ್ಬಿಟ್ಟಿದೆ ನಮಗೆ. ಸೊ ಹಂಗಾಗಿ ಅವ್ರನ್ನ ಮೇಂಟೈನ್ ಮಾಡೋದೇ ನಮ್ಗೊಂದು ದೊಡ್ಡ ಟಾಸ್ಕು ಸಂಡೇ ಸ್ಯಾಟರ್ಡೆ. ಇನ್ನು ನನ್ನ ಮಗಳು ಸ್ವಲ್ಪ ದಿನ ಓವರ್ ಆಗಿ ಆಡ್ತಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಹಠ ಹಠ ಹಠ, ಅಷ್ಟೊಂದು ಹಠ ಏನಕ್ಕೆ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಸುಮ್ಮನೆ ಹಠ ಮಾಡ್ತಾಳೆ. ಅದಕ್ಕೆ ಮನೆಗೆ ಹೊರಟ್ಬಿಡೋಣ ಅಂತ ಹೇಳಿ ಹೊರಟ್ವಿ ನಾವು. ಇನ್ನು ಅಲ್ಲಿಗೆ ಹೊರಟ್ರೆ ಸ್ವಲ್ಪ ಸಮಾಧಾನ ಆಗ್ತದೆ, ಅವ್ರ ಅಪ್ಪ ಬರೋಷ್ಟರೊಳಗಡೆ ಊಟ ಎಲ್ಲ ಮುಗಿಸ್ಕೊಬಿಡೋಣ ಅಂತ. ಊಟ ಮಾಡಿಸಿ ಇದ್ರೆ ಸ್ವಲ್ಪ ಸಮಾಧಾನ ಆಗಿರ್ತಾರೆ, ಮಲಗ್ಸೋಣ ಅಂತ ಹೊರಟೆ. ಬಟ್ ನಾನು ಕಾರ್ ಹತ್ತಿದ್ಮೇಲೆ ನನ್ನ ಮಗ ನಾನು ಬರಲ್ಲ ನೀನು ಬಾರಪ್ಪ, ನೀನು ಬಂದ್ರೇನೆ ನಾನು ಹೋಗೋದು ಅಂತ ಅವನು ಅವ್ರ ಅಪ್ಪನ ಹುಡ್ಕೊಂಡು ಹೋದ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ ಕಾರಲ್ಲೇ. ಮಗಳನ್ನ ಸಮಾಧಾನ ಮಾಡಿ ಅವ್ರ ಅಪ್ಪ ಕಾರ್ ಹತ್ರ ತಂದು ಬಿಟ್ಟು ಹಿಂದೆನೇ ಬರ್ತೀನಿ ಹೋಗಿದೆ ಅಂತ ಹೇಳಿ ಕಳಿಸಿದ್ರು. ಬಂದಮೇಲೆ ಹೊರಟ್ವಿ ನಾವು. ಅಲ್ಲೇ ಇದು ಬೆಳ್ಳೂರು ಕ್ರಾಸ್, ಇದ್ರ ಪಕ್ಕದಲ್ಲೇ ಸೊಳ್ಳೆಕೊಪ್ಪಲು ಇರೋದು ಅವ್ರೂರು. ಹಾಗಾಗಿ ಅಲ್ಲಿಗೆ ಹೊರಟ್ವಿ. ನೋಡಿ ಹತ್ಕೊಂಡು ಹಠ ಮಾಡಿಕೊಂಡು ಲಾಲಿಪಾಪ್ ತೆಗೆಸ್ಕೊಂಡು ಬಂದಿದ್ದಾಳೆ. ಲಾಲಿಪಾಪ್ ತಿಂದರೆ ಅವಳಿಗೆ ಖಂಡಿತ ಆಗಲ್ಲ, ಹಿಂದೆನೇ ವಾಮಿಟಿಂಗ್ ಅಥವಾ ಕೆಮ್ಮು ಈ ಥರ ಸ್ಟಾರ್ಟ್ ಆಗುತ್ತೆ. ಇನ್ನು ಅವರಪ್ಪ ಲಾಲಿಪಾಪ್ ಕೊಡ್ಸಿರೋದ್ರಿಂದ ಇವಳಿಗೆ ಖುಷಿನೋ ಖುಷಿ. ಲಾಲಿಪಾಪ್ ಸಾಂಗ್ ಆಡ್ತಾ ಇದ್ದಾಳೆ ಇವಳೇ ನೋಡಿ, ಕಾಟನ್ ಕ್ಯಾಂಡಿ ಅಂತ ಸಾಂಗ್ ಮೇಲೆ ಸಾಂಗ್ ಆಡ್ತಾ ಇದ್ಲು. ಅವಳು ಕೇಳಿದ್ದನ್ನ ಕೊಡ್ಸಿದ್ರೆ ತುಂಬಾ ಖುಷಿ ಆಗ್ತಾಳೆ, ಇಲ್ಲ ಅಂತ ಅಂದ್ರೆ ಇದ್ದವ್ರಿಗೆಲ್ಲ ದುಃಖ ಪಡಿಸ್ತಾಳೆ. ಅಷ್ಟು ಹಠ ಮಾರಿ ನನ್ನ ಮಗಳು ಆ ಥರ ಹಠ ಮಾಡಿ ಅವಳು ಏನು ಬೇಕೋ ಅದನ್ನ ಕೊಡಿಸ್ಕೋಬೇಕು, ಅಷ್ಟು ಇದು. ಲಾಲಿಪಾಪ್ ಕೊಡ್ಸೋದ್ರಿಂದ ಏನಂತಲ್ಲ, ಬಟ್ ಅವಳಿಗೆ ಆಗೋದಿಲ್ಲ, ಅದು ಏನಕ್ಕೂ ಗೊತ್ತಿಲ್ಲ, ಕೆಮ್ಮು ಸ್ಟಾರ್ಟ್ ಆಗ್ಬಿಡುತ್ತೆ ಅಥವಾ ಹುಷಾರ್ ತಪ್ಪಿರ್ತಾಳೆ. ಲಾಲಿಪಾಪ್ ಕೊಡ್ಸೋದಕ್ಕೇನೆ ಭಯ ಬಂದ್ಬಿಟ್ಟಿದೆ ನಮಗೆ, ಅಷ್ಟರ ಮಟ್ಟಿಗೆ ಆಡ್ತಾಳೆ ಲಾಲಿಪಾಪ್ ತಿಂದಮೇಲೆ. ಇನ್ನು ಅವಳು ಖುಷಿ ನೋಡೋದೇ ಒಂದು ಚಂದ, ಏನೋ ಒಂಥರ ಆಕ್ಟಿವ್ ಆಗಿ ಸಾಂಗ್ ಎಲ್ಲ ಆಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲು. ಇನ್ನು ಬಂತು ನಮ್ಮೂರು, ಅಲ್ಲಿಗೆ ಆಗ್ತೀನಿ ಗಿಡ ಹಾಕ್ಲಾ ಈಗ ನಾವು ಒಳಗಿಂದ ನಾವು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಪ್ಪ ಬಂದಿದ್ರಲ್ಲ, ಹಾಗಾಗಿ ಊಟಕ್ಕೆ ಇಲ್ಲೇ ಕರಿಯೋಣ ಅಂತ ಹೇಳಿ ಮುದ್ದೆಗೂ ರೆಡಿ ಮಾಡ್ಕೋತಾ ಇದ್ರು ಪಾಪ ಅವರು. ಬಟ್ ಅಪ್ಪ ಊಟಕ್ಕೆ ಬರಲಿಲ್ಲ, ಏನಕ್ಕಂತಂದ್ರೆ ಲೇಟ್ ಆಗಿದೆ ಆಲ್ರೆಡಿ, ಹಾಗೆ ಊರಿಗೆ ಹೊರಟ್ಬಿಡ್ತೀನಿ ಅಂತ ಅಪ್ಪ ಹಂಗೆ ಹೊರಟ್ಬಿಟ್ರು. ಇನ್ನು ಚಿಕನ್ ಸಾಂಬಾರ್ದು ತೆಗ್ದು ಅದನ್ನ ಹುರಿದು ಇಟ್ಟಿದ್ರು, ಮತ್ತೆ ಇದು ಮುದ್ದೆಗೆ ಇಟ್ಟಿದ್ರು. ಇನ್ನು ಈ ಕಡೆ ಫಿಶ್ ಕಬಾಬ್ ರೆಡಿ ಆಗ್ತಾ ಇತ್ತು. ಇನ್ನು ಅವ್ರಪ್ಪ ಬರೋಷ್ಟರೊಳಗಡೆ ಸ್ವಲ್ಪ ಮಕ್ಕಳಿಗೆ ಊಟ ಮಾಡಿಸ್ಕೊಬಿಟ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಹೇಳಿ ಮೊದಲು ಅವ್ರಿಗೆ ಊಟ ಮಾಡಿಸ್ಬಿಡೋಣ ಅಂತ ಊಟ ಹಾಕ್ಕೊಂಡು ಊಟ ಮಾಡಿಸ್ಕೊಂಡೆ. ಅಷ್ಟರಲ್ಲಿ ಅವರಪ್ಪ ಬಂದೇ ಬಿಟ್ರು. ಅವರು ಎಲ್ಲ ಕೆಲಸ ಬೇಗ ಮುಗ್ದಿದೆ ಅನ್ಸುತ್ತೆ, ಅದಕ್ಕೆ ಅಪ್ಪ ಅವ್ರನ್ನೆಲ್ಲ ಕಳಿಸಿ ಮತ್ತೆ ಅವರು ಊರಿಗೆ ಹೊರಟ್ರಂತೆ. ಅಲ್ಲಿ ಊಟಕ್ಕೆ ಬರಲಿಲ್ಲ, ಎಷ್ಟು ಕಾಲ್ ಮಾಡಿದ್ರು ಅಪ್ಪ ಊಟಕ್ಕೆ ಬರಲಿಲ್ಲ ಇಲ್ಲಿಗೆ. ಇನ್ನೇನು ಮಾಡಿರೋದೆಲ್ಲ ರೆಡಿ ಆಗಿತ್ತಲ್ಲ, ಹಾಗೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ಕೊಂಡ್ವಿ. ಇನ್ನು ಈ ಮನೆ ನೋಡ್ತಾ ಇದ್ರೆ ನಿಜವಾಗ್ಲೂ ಮಂಡ್ಯಕ್ಕೆ ಹೋಗೋದಕ್ಕೆ ಮನ್ಸಾಗಲ್ಲ, ಏನಕ್ಕಂತಂದ್ರೆ ಅಷ್ಟು ಚೆನ್ನಾಗಿದೆ, ನೇಚರ್ ಎಲ್ಲ ಅಷ್ಟು ಚೆನ್ನಾಗಿದೆ. ಪಕ್ಕದಲ್ಲೇ ತೋಟ ಇರೋದು ನಮ್ದು ಕೂಡ. ತೋಟ ನೋಡ್ಬೋದು, ಮೇಲ್ಗಡೆ ಎಲ್ಲ ಆಗ್ತದೆ, ತೋಟ ಎಲ್ಲ ಕಾಣಿಸುತ್ತೆ. ಇನ್ನು ಒಂದೊಂದ್ಸಲ ನವಿಲ್ ಕೂಡ ಬರುತ್ತೆ, ಇಲ್ಲೇ ಮನೆ ಪಕ್ಕಕ್ಕೇನೆ ನವಿಲ್ ಬರುತ್ತೆ. ಇನ್ನು ಮಂಡ್ಯದಲ್ಲಿ ಅದೇ ರೋಡ್ ಅದೇ ಇದು ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಅಪರೂಪಕ್ಕೆ ಬರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಮೇಲೆಲ್ಲ ನೋಡ್ತಾ ಇದ್ರೆ ತೋಟ ಎಲ್ಲ ಕಾಣಿಸುತ್ತೆ, ಹಾಗಾಗಿ ಏನೋ ಒಂಥರ ಖುಷಿ. ಊರಿಗೆ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೆ ವಾತಾವರಣ ಕೂಡ ತುಂಬಾ ಕೂಲ್ ಆಗಿತ್ತು. ಮಳೆ ಬಂದು ನಿಂತಿತ್ತು.
ಏನಿಲ್ಲ ಕುತ್ಕೋ ಪ್ರಜು. ಹ್ಞೂ ಬಡಿಸ್ತೀನಿ. ತಟ್ಟದೊಂದು ಫೋಟೋ ತೆಗಿಬೇಕಂತ ನಮ್ಮ ಮನೆಯವ್ರನ್ನೇ ತೆಗಿತೀನಿ. ಹ್ಞೂ ಅರ್ಥ ಅನ್ನ ಸಾಂಬಾರ್ ಮುದ್ದೆ ಎಲ್ಲ ಮಾಡಿಟ್ಟಿದ್ರು. ಮತ್ತೆ ಫಿಶ್ದು ಮೊಟ್ಟೆ ಬರುತ್ತಲ್ಲ, ತತ್ತಿ ಅಂತ ಅಂತಾರೆ ನಮ್ಮ ಕಡೆ, ಆ ತತ್ತಿ ಕೂಡ ಮಾಡಿದ್ಲು ತೇಜು. ತುಂಬಾನೇ ಚೆನ್ನಾಗಿ ಬಂದಿತ್ತು, ಉಪ್ಪಿಟ್ಟು ತರ ಇತ್ತು. ಅದನ್ನ ತಿನ್ನೋಕ್ಕೆ ಅಷ್ಟಿಷ್ಟ ನನಗೆ, ಆ ತತ್ತಿ ತುಂಬಾನೇ ಇಷ್ಟ ನನಗೆ. ಮತ್ತೆ ಮೊಟ್ಟೆದು ಪಲ್ಯ, ಅದೇ ಮೊಟ್ಟೆ ಕೋಳಿಲಿ ಅದು ಮೊಟ್ಟೆ ಬರುತ್ತಲ್ಲ, ಹಂಗಾಗಿ ಅದನ್ನು ಕೂಡ ಪಲ್ಯ ಮಾಡಿದ್ರು. ಊಟ ಎಲ್ಲ ಚೆನ್ನಾಗಿತ್ತು. ಅದನ್ನ ಮುಗಿಸ್ಕೊಂಡು ಇಲ್ಲೇ ಪಕ್ಕದ ಊರಿಗೆ ಒಂದು ಪಾಪು ನೋಡೋದಿಕ್ಕೆ ಹೋಗ್ಬೇಕಿತ್ತು, ಅಲ್ಲಿಗೆ ಹೊರಟ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಮೂವಿಗೆ ಹೋಗೋಣ ಅನ್ನೋ ಪ್ಲಾನ್ ಇತ್ತು. ಮೂವಿಗೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಎಲ್ಲ ಊಟ ಮಾಡಿ ರೆಡಿಯಾಗಿ ಅಲ್ಲಿಗೆ ಹೊರಟ್ವಿ ಮಗು ನೋಡ್ಕೊಂಡು. ನೆಕ್ಸ್ಟ್ ಮೂವಿಗೆ ಹೋಗೋಣ ಅಂತ. ಬಟ್ ಮಳೆ ಬಿಡಲೇ ಇಲ್ಲ, ಮಳೆ ತುಂಬಾನೇ ಮಳೆ ಬರ್ತಾ ಇತ್ತು. ನಾವು ಮಳೆನಲ್ಲೇ ಹೋಗಿ ಬಂದ್ವಿ ಆ ಊರಿಗೂ ಕೂಡ. ಅಲ್ಲಿ 10 ನಿಮಿಷ 1/4 ಗಂಟೆ ಕೂರೋದಕ್ಕೂ ಆಗಲಿಲ್ಲ, ಏನಕ್ಕೆಂದರೆ ಮೂವಿಗೆ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋದ್ವಿ, ಬೇಗ ಬೇಗ ಬಂದುಬಿಟ್ವಿ. ನಾ ಎಲ್ಲರೂ ನೋಡಿ ಒಂದೇ ಕಾರಲ್ಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನನ್ನ ಮಗಳು ಸೇಫ್ ಜಾಗದಲ್ಲಿ ಕೂತಿದ್ದಾಳೆ. ಎಲ್ರೂ ಹೋಗೋಣ ಮೂವಿಗೆ, ಮಂಡ್ಯಕ್ಕೆ 10 ಗಂಟೆ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡ್. ಏನಿಲ್ಲ ಹೋಗಿ ಬಾ ಮೂವಿಗೆ, ಮಕ್ಕಳನ್ನ ನಾನೇ ನೋಡ್ಕೋತೀನಿ, ಕಾರ್ ರಿಟರ್ನ್ ಬರುತ್ತಲ್ಲ ಕಾರ್ ಜೊತೆ ಕಳಿಸ್ಬಿಡು ಮಕ್ಕಳನ್ನ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಹೇಳಿ ಮೂವಿಗೆ ಹೊರಟ್ವಿ. ಯಾವ ಮೂವಿ ಅಂತಂದರೆ ಎಕ್ಕ ಮೂವಿ. ಬಟ್ ಮೂವಿಗೆ ಹೋದ್ವಿ, ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಕರೆಕ್ಟ್ ಟೈಮ್ಗೆ ಹೊರಟ್ವಿ. ಮೂವಿ ಎಲ್ಲ ಮುಗಿಸ್ಕೊಂಡು ಪರವಾಗಿಲ್ಲ ಒನ್ ಟೈಮ್ ನೋಡ್ಬೋದು ಅನ್ನಿಸ್ತು ಮೂವಿನ. ಮೂವಿ ಮುಗಿಸ್ಕೊಂಡು ಪಾನಿಪುರಿ ಏನಾದರೂ ತಿನ್ನೋಣ, ಏನಾದರೂ ಸ್ಪೆಷಲ್ ಆಗಿ ಅಂತ ಅನ್ನಿಸ್ತು. ಬಟ್ ಮನೇಲಿ ನಾನ್ ವೆಜ್ ತಿಂದಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಏನು ತಿನ್ನೋಕ್ಕಾಗಲಿಲ್ಲ. ಎಲ್ಲರೂ ಒಂದೊಂದು ಪಾನಿಪುರಿ ಮತ್ತು ಮೋಮೋಸ್ ಹಾಗೆ ಲೆಮನ್ ಸೋಡಾ ಇದಿಷ್ಟನ್ನು ತೊಗೊಂಡು ಅದು ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಲೈಟಾಗಿ ಒಂದು ಬೆಳ್ಳೂರು ರೌಂಡ್ ಹಾಕ್ಕೊಂಡು ಮನೆಗೆ ಬಂದ್ವಿ. ಹೊರಡೋಣ, ಇನ್ನು ಮಂಡ್ಯಕ್ಕೆ ಬೇರೆ ಹೊರಡ್ಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಸ್ವಲ್ಪ ಹೊರಟ್ವಿ. ಮತ್ತು ಮನೆಗೆ ನಾನು ಹೋಗೋ ಅಷ್ಟರೊಳಗಡೆ ನನ್ನ ಮಗ ಮಲ್ಕೊಬಿಟ್ಟಿದ್ದ ಪಾಪ. ಅವನನ್ನ ಎಬ್ಬಿಸಿ ಊಟ ಮಾಡಿಸ್ಬೇಕಿತ್ತು, ಮತ್ತು ಮಗಳಿಗೂ ಎಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಬೇಗ ಬೇಗ ಹೊರಡಬೇಕಿತ್ತು. ನಾವೆಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡು ನೆಕ್ಸ್ಟ್ ಎಲ್ಲಿಗಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇನ್ನು ಮಂಡ್ಯಕ್ಕೆ ಹೊರಟ್ವಿ. ಇದೇ ನಮ್ಮದು ಬಿಲ್ಡಿಂಗು. ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಫೋಟೋ ತೆಗಿಯೋದಕ್ಕಾಗಲಿಲ್ಲ, ಏನಕ್ಕೆ ಅಂತಂದರೆ ತುಂಬ ಹೈವೇ ಇರೋದ್ರಿಂದ ಅಲ್ಲಿ ರೋಡ್ ಪಕ್ಕ ಹೋಗೋದಕ್ಕೂ ಭಯ ಆಗುತ್ತೆ. ಈ ರೋಡ್ ಅಂದ್ರೇ ಭಯ ಆಗುತ್ತೆ, ಏನಕ್ಕಂತಂದರೆ ಬೆಳ್ಳೂರು ಕ್ರಾಸಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಮಾವ ಕೂಡ ಅಲ್ಲೇ ಆಕ್ಸಿಡೆಂಟ್ ಆಗಿದ್ದು, ಅದನ್ನೇ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಹೋದಾಗ ಜಾಗಕ್ಕೆ ಹೋದಾಗ ತುಂಬಾ ಬೇಜಾರಾಗುತ್ತೆ. ಅದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಆ ರೋಡ್ ಸಖತ್ತು. ಯಾವಾಗಲೂ ಏನಕ್ಕಷ್ಟು ಆಕ್ಸಿಡೆಂಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಬೆಳ್ಳೂರು ಕ್ರಾಸಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ.
ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಕೂಡ ಆಗುತ್ತೆ ನಮಗೆ. ಇನ್ನು ನೈಟ್ ಹೊತ್ತಲ್ಲಿ ಹೋಗಬೇಕಾದ್ರೆ ಅಷ್ಟು ಸೇಫ್ ಇಲ್ಲ, ಬಟ್ ಆಲ್ಮೋಸ್ಟ್ ಜಾಸ್ತಿ ನಾವು ನೈಟಲ್ಲೇ ಹೋಗೋದು. ಅಲ್ಲಿ ಊರಿಂದ ಏನಾದರೂ ಫಂಕ್ಷನ್ ಅಥವಾ ಏನಾದರೂ ಇದ್ದರೆ ಆಲ್ಮೋಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನೈಟಲ್ಲೇ ಜಾಸ್ತಿ ಓಡಾಡ್ತೀವಿ. ಮತ್ತು ನನಗೂ ಭಯ ಆಗ್ತಾ ಇರುತ್ತೆ, ಏನಾದರೂ ಪಂಚರ್ ಏನಾದರೂ ಆಗ್ಬಿಟ್ರೆ ಗಾಡಿ ಅಷ್ಟೊತ್ತಲ್ಲಿ ಮಕ್ಕಳು ಕಟ್ಕೊಂಡು ಹೆಂಗೆ ಅಂತ. ಬಟ್ ಯಾವತ್ತೂ ಕೂಡ ಹಂಗಾಗಿಲ್ಲ, ಆಗೋದು ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ಬರೋ ದಿನಗಳು ಕೂಡ ನನಗೆ ಹೀಗೆ ಚೆನ್ನಾಗಿರಲಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.